ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಮಹಾರಾಷ್ಟ್ರ, ಗುಜರಾತ್ ಈ ಒಂದು ಭಾಗದಲ್ಲಿ ಒಂದು ಅದ್ಭುತವಾದ ಸಾಕ್ಷಿನ ನಾವು ಇವತ್ತು ಕೇಳಲಿದ್ದೇವೆ. ನನ್ನ ಪ್ರೀತಿಯ ಬಂಧು ಸಹೋದರ ಸಹೋದರಿಗಳೇ, ಈ ಬ್ರದರ್ ಹೆಸರು ಅರುಣ್ ಬ್ರದರ್, ಅಶ್ವಿನಿ ಇವರ ಇಬ್ಬರಿಗೆ ಮದುವೆ ಆದಾಗಿಂದ ಜಗಳ ನಡೀತಿತ್ತು. ಅದು ಮಾತ್ರವಲ್ಲದೆ ಈ ಸಿಸ್ಟರ್ಗೆ ಪದೇ ಪದೇ ಹೊಟ್ಟೆ ನೋವು ಬರ್ತಿತ್ತು ಮತ್ತು ಕನ್ಸೀವ್ ಆಗ್ತಿರಲಿಲ್ಲ. 7 ವರ್ಷದಿಂದ ಇವರಿಗೆ ಹೊಟ್ಟೆ ನೋವು ಅಂತೇಳಿ ಪ್ರೇಯರ್ಗೆ ಬರುವಾಗ, ಇವ್ರಿಗೋಸ್ಕರ ಪ್ರೇಯರ್ ಮಾಡುವಾಗ ಬಿದ್ದು ಕೆಳಗಡೆ ಉರುಳಾಡ್ತಿದ್ರು. ಆದರೆ ಇವರಿಗೋಸ್ಕರ ಪ್ರೇಯರ್ ಮಾಡಿ ದೇವರ ಒಟ್ಟಿಗೆ ಭವಿಷ್ಯವಾಣಿ ಮಾತನಾಡಿದ್ರು. ನಂತರವಾಗಿ 7 ವರ್ಷ ನಂತರವಾಗಿ ಆ ಗಡ್ಡೆನೂ ನೀಗಿಸಿ, ಆ ಗಡ್ಡೆ ತೊಂದರೆಯನ್ನು ಪರಿಹರಿಸಿ ಒಂದು ಮಗುವನ್ನು ಕೊಟ್ಟಿದ್ದಾರೆ, ಹೆಣ್ಣು ಮಗು. 7 ವರ್ಷದ ನಂತರವಾಗಿ ಒಂದು ಹೆಣ್ಣು ಮಗನ ದೇವರು ಕೊಟ್ಟಿದ್ದಾರೆ. 7 साल का बाद आपको प्रभु ने अच्छा एक लड़की दिया, बराबर है ना? आपको पेट में काट था, बहुत पेन हो रहा था, मीटिंग में बहुत गिर रहा था. प्रभु ने आपको गांठ भी खा दिया, वो बीमारी से चंगाई देकर 7 साल का बाद आपको बच्चे दिया. आमीन, बराबर है? कौन आपको मदद किया? ಯೇಸು ने मदद किया. ನೋಡ್ರಿ, 7 ವರ್ಷ ಇವರಿಗೆ ಹೇಳಬೇಕು ಅಂದರೆ ಗಡ್ಡೆ ಒಂದು ಕಡೆ, ಹೊಟ್ಟೆ ನೋವು ಒಂದು ಕಡೆ, ಗಂಡ ಹೆಂಡತಿಯ ಜಗಳದ ಮಧ್ಯದಲ್ಲೂ ಕೂಡ 7 ವರ್ಷ ಮಗು ಇಲ್ದಿರಕ್ಕಂಥ ಇವರಿಗೆ ದೇವರ ಕೃಪೆಯಿಂದ ಆ ಗಡ್ಡೆಯನ್ನು ನೀಗಿಸಿ ಹೇಳಬೇಕು ಅಂದರೆ ಇವರಿಬ್ಬರಿಗೂ ಸಮಾಧಾನ ಪಡಿಸಿ ಮತ್ತು ಒಂದು ಹೆಣ್ಣು ಮಗನ 7 ವರ್ಷದ ನಂತರವಾಗಿ ಹೆಣ್ಣು ಮಗು ಕೊಟ್ಟಂಥ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ತಾಯಿಯನ್ನು, ಮಗುವನ್ನು, ಇವರ ಕುಟುಂಬನ ಆಶೀರ್ವದಿಸಲಿ. ಈ ಒಂದು ಹೇಳಬೇಕು ಅಂದರೆ TV ಪ್ರೋಗ್ರಾಮನ್ನು ನೋಡ್ತಿರಕ್ಕಂಥ ಪ್ರಿಯ ನನ್ನ ಬಂಧುಗಳೇ, ಸಹೋದರ ಸಹೋದರಿಗಳೇ, ನೀವು ನಂಬಿಕೆಯಿಂದ ಪ್ರಾರ್ಥಿಸಿ. ಗಡ್ಡೆಗಳು ಕರಗಿ ಹೋಗಲಿ, ನಿಮ್ಮ ಎಲ್ಲ ತೊಂದರೆಗಳು ಮಾರ್ಪಡಿಸಲಿ. ದೇವರು ನಿಮಗೂ ಕೂಡ ಸಂತಾನದ ಭಾಗ್ಯವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಕೂಡ ಸಾಕ್ಷಿಯಾಗಿ ನಿಲ್ಲಿಸಲಿ. ಎಲ್ಲ ಮಹಿಮೆ ಯೇಸು ಸ್ವಾಮಿಗೆ ಮಾತ್ರ. ಗಾಡ್ ಬ್ಲೆಸ್ ಯು.